ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಕಲಬುರಗಿ ನಗರದಾದ್ಯಂತ ಜನರು ಕುಡಿಯೋ ನೀರಿಗಾಗಿ ಕೊಡ ಹಿಡ್ಕೊಂಡು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು L&T ಕಂಪನಿಯವರು ಕಲಬುರಗಿ ಜಿಲ್ಲಾ ಆಡಳಿತ ನಗರದಾದ್ಯಂತ ಜನರಿಗೆ ಗಟಾರ್ ನೀರು, ಹೊಲಸ್ ನೀರು ಕುಡಿಸ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ಹಾಗಾಗಿರೋದ್ರಿಂದ ಶುದ್ಧೀಕರಣ ಘಟಕಗಳು ಎಲ್ಲೂ ಇಲ್ಲ. ಕುಡಿಯೋ ನೀರು ಶುದ್ಧವಾದ ಕುಡಿಯೋ ನೀರಿನ ಘಟಕಗಳ ನಿರ್ಮಾಣ ಮಾಡಬೇಕು. ಒಳಚರಂಡಿಗಳನ್ನು ದುರಸ್ತಿ ಮಾಡಬೇಕು. ಜನರಿಗೆ ಕುಡಿಯೋ ನೀರಿನ ಆಹಾರವನ್ನು ನೀಗಿಸಿ ಶುದ್ಧವಾದ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಒತ್ತಾಯಿಸಿ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ಮುಂದ್ಗಡೆ ಪ್ರತಿಭಟನೆ ನಡೆಸ್ತಾ ಇದೀವಿ. ರೋಡ್ಗಳನ್ನು ಬಡ ಸತ್ಯಾನಾಶ ಆಗಿವೆ, ತೆಗ್ಗು ಗುಂಡಿಗಳು ಬಿದ್ದಿವೆ, ಮನೆಗಳಿಗೆ ನಳ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿ ಇವತ್ತು ಜನರಿಗೆ ಬಲೆ ಪಡಿತಕ್ಕಂಥ ರೀತಿಯಲ್ಲಿ ಓಡಾಡ್ತಕ್ಕಂಥದನ್ನ ಜನರು ಭಯಭೀತರಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ತಕ್ಷಣವೇ ಶುದ್ಧವಾದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. L&T ಕಂಪನಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು. L&T ಕಂಪನಿ ಮೇಲೆ ಕಾನೂನು ಕ್ರಮ ಜಾರಿ ಮಾಡಬೇಕು. ಇವತ್ತು ಒಳಚರಂಡಿಗಳನ್ನ ದುರಸ್ತಿ ಮಾಡಬೇಕು. ಗಟ್ಟರ ನೀರು ಕುಡಿಸ್ತಕ್ಕಂಥದ್ದು ಕೈಬಿಟ್ಟು ಇವತ್ತು ಶುದ್ಧವಾದ ನೀರನ್ನ ಕುಡಿಸ್ತಕ್ಕಂಥ ನೀರಿನ ವ್ಯವಸ್ಥೆ ಮಾಡತಕ್ಕಂಥ ಜನರ ಹಿತವನ್ನ ಕಾಪಾಡಬೇಕಂತಕ್ಕಂಥ ಮಾತನ್ನ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದೀವಿ. ಆಯುಕ್ತರು, ಜಿಲ್ಲಾಧಿಕಾರಿಗಳು ತಕ್ಷಣವೇ ಇವಾಗ ಕಲಬುರಗಿ ನಗರದ ಜನರ ನೆರವಿಗೆ ಧಾವಿಸ್ಬೇಕಂತಕ್ಕಂಥ